ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಹೆಚ್ಚಾಗ್ಬಿಟ್ಟಿದೆ. ತೊಂದರೆ ಕೊಟ್ರೆ ದೂರು ಕೊಡಿ ಅಂತ ಸಾಹುಕಾರ ಕರೆ ಕೊಟ್ಟಿದ್ದಾರೆ. ಸಬ್ಸಿಡಿ ಹೆಸರಲ್ಲಿ ಸಾವಿರಾರು ಜನರಿಗೆ ಸಾಲ ನೀಡಲಾಗ್ತಾ ಇದೆ. ಹಣ ಕಟ್ಟುವ ವಿಚಾರದಲ್ಲಿ ಸಂಘರ್ಷ ಆರಂಭ ಆಗಿದೆ. ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದೀವಿ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಸಾಲ ಕೊಟ್ಟು ಸಾಲ ವಾಪಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಭರವಸೆ ಕೊಡ್ತಿದ್ದಾರೆ. ನಿಮ್ಗೆ ತೊಂದರೆ ಕೊಟ್ಟರೆ ದೂರದಾಗ ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡಂತ ಹೇಳಿದ್ದೀವಿ. ಯಾಕಂದ್ರೆ ದುಡ್ಡು ತೊಗೊಳೋದೊಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ವಿಷಯ. ಸೊ ಅದು ಗೊಂದಲ ಇದೆ. ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡು ಈಗ 1 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಏನೋ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ರೆ ಭಾಳ ಕಡೆ ಹೊಡಿದ್ದಾರೆ. ನಿನ್ನ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಅಲ್ಲಿ ಯಾರು ಕನ್ಸರ್ ಇದ್ದಾರ ಸಿರೂರದಲ್ಲಿ ಆಗಿದೆ. ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಇದು ಮಾಡ್ಲಿಕ್ಕೆ ನಾವು ಅದನ್ನ ಮಾಡಿದ್ವಿ. ನೋಡೋಣ ಕಾನೂನಲ್ಲಿ, ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ, ಅದನ್ನ ನೋಡಿ ಮಾಡ್ತೀವಿ. ಇದೆ ಅವ್ರದ್ದು ಇದೆ ಡೌಟ್ಫುಲ್. ಯಾಕಂದ್ರೆ ನಾವು ನೋಡಿ, ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ. ಬಲವಾದ ಕಾನೂನು ತರಬೇಕು ಅಂತ ಎಂಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು, ದಿಟ್ಟ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಎಂಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ರಾಜ್ಯ ಸರ್ಕಾರ ಮತ್ತು ಕೂಡ ಕೇಂದ್ರನೂ ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬಿ ಪಾಟೀಲ್ ಅವರು. ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಇದು IMA ಆಯಿತು. ಹಿಂದೆ ನಾನಿದ್ದಾಗ, ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದಾಗ್ತಿತ್ತು. ಈಗೆಲ್ಲ ಇದು ಭಾಳಷ್ಟು ಇದು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂನು ಮೂಲಕ ಇವ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು. ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ಇವತ್ತು ನಾವು ಕಠಿಣ ಹೆಜ್ಜೆಯನ್ನು ಕಾನೂನು ತರಬೇಕಾಗಿತ್ತು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಇದು IMA ಆಯಿತು. ಹಿಂದೆ ನಾನಿದ್ದಾಗ, ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದಾಗ್ತಿತ್ತು. ಈಗೆಲ್ಲ ಇದು ಭಾಳಷ್ಟು ಇದು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂನು ಮೂಲಕ ಇವ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು. ಅಥವಾ ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಕಿಡಿಕಾರಿದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಲೋನ್ ಕೊಟ್ಟು ಕಿರುಕುಳ ಕೊಡ್ತಿದ್ದಾರೆ. ಇದನ್ನು ತಪ್ಪಿಸೋದಕ್ಕೆ ಮುದ್ರಾ ಯೋಜನೆ ಜಾರಿಗೊಳಿಸಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸನ್ನಿಧಿ ಯೋಜನೆ ತಂದಿದ್ದಾರೆ. ಮೈಕ್ರೋ ಫೈನಾನ್ಸ್ನಲ್ಲಿ ಯಾರು ಕೂಡ ಲೋನ್ ತೆಗೆದುಕೊಳ್ಬೇಡಿ ಅಂತ ಕರೆ ಕೊಡ್ತಿದ್ದಾರೆ ಸಂಸದ ಸುಧಾಕರ್ ಅವರು. ಕಿರುಕುಳ ಕೊಡುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮ ಆಗುತ್ತೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅಂತ ದೇವನಹಳ್ಳಿಯಲ್ಲಿ ಸಂಸದ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ ಇವತ್ತು ಯಾರು ಖಾಸಗಿಯಾಗಿ ಇವತ್ತು ಲೋನ್ಗಳನ್ನ ಕೊಟ್ಟು ಕಿರುಕುಳನ್ನ ಕೊಡ್ತಾ ಇದ್ದಾರೆ, ಅದನ್ನ ತಪ್ಪಿಸ್ಲಿಕ್ಕೇನೆ ಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರ ಇವತ್ತು ಮುದ್ರಾ ಯೋಜನೆಯನ್ನ ತಂದಿರುವಂತದ್ದು, ವಿಶ್ವಕರ್ಮ ಯೋಜನೆಯನ್ನ ತಂದಿರುವಂತದ್ದು. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿಗಳ ಇವತ್ತು ಯಾವ್ದು ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಹೆಚ್ಚಾಗ್ಬಿಟ್ಟಿದೆ. ತೊಂದರೆ ಕೊಟ್ರೆ ದೂರು ಕೊಡಿ ಅಂತ ಸಾಹುಕಾರ ಕರೆ ಕೊಟ್ಟಿದ್ದಾರೆ. ಸಬ್ಸಿಡಿ ಹೆಸರಲ್ಲಿ ಸಾವಿರಾರು ಜನರಿಗೆ ಸಾಲ ನೀಡಲಾಗ್ತಾ ಇದೆ. ಹಣ ಕಟ್ಟುವ ವಿಚಾರದಲ್ಲಿ ಸಂಘರ್ಷ ಆರಂಭ ಆಗಿದೆ. ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದೀವಿ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ.
ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಸಾಲ ಕೊಟ್ಟು ಸಾಲ ವಾಪಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಭರವಸೆ ಕೊಡ್ತಿದ್ದಾರೆ. ನಿಮ್ಗೆ ತೊಂದರೆ ಕೊಟ್ಟರೆ ದೂರದ ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ, ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತೆ ಹೇಳಿದ್ವಿ. ಯಾಕಂದ್ರೆ ದುಡ್ಡು ತೊಗೊಳೋದೊಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ. ಸೊ ಅದು ಗೊಂದಲ ಇದೆ, ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡು ಈಗ 1 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಏನೋ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದರೆ ಭಾಳ ಕಡೆ ಹೋಗಿದ್ದಾರೆ. ನಿನ್ನೆ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಅಲ್ಲಿ ಯಾರು ಕನ್ಸರ್ ಇದ್ದಾರೋ ಸಿರೂರದಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಇದು ಮಾಡ್ಲಿಕ್ಕೆ ನಾವು ಅದನ್ನು ಮಾಡಿದ್ವಿ. ನೋಡೋಣ ಕಾನೂನಲ್ಲಿ, ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಅದನ್ನ ನೋಡಿ ಮಾಡ್ತೀವಿ. ಇದೆ ಅವ್ರದ್ದು ಇದೆ ಡೌಟ್ಫುಲ್. ಯಾಕಂದ್ರೆ ನಾವು ನೋಡಿ, ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ. ಬಲವಾದ ಕಾನೂನು ತರಬೇಕು ಅಂತ ಎಂಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು, ದಿಟ್ಟ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಎಂಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ರಾಜ್ಯ ಸರ್ಕಾರ ಮತ್ತು ಕೂಡ ಕೇಂದ್ರನೂ ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬಿ ಪಾಟೀಲ್ ಅವರು. ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ, ಇಲ್ಲಿ ದೂರ ದಾಖಲೆ. ನಿಶ್ಚಿತವಾಗಿ ಇದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಇದು ಆಯಮೆ ಆಯಿತು. ಹಿಂದೆ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದಾಗ್ತಿತ್ತು. ಈಗೆಲ್ಲ ಇದು ಭಾಳಷ್ಟು ಇದು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂನು ಮೂಲಕ ಇವ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು. ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ಇವತ್ತು ನಾವು ಕಠಿಣ ಹೆಜ್ಜೆಯನ್ನು ಕಾನೂನನ್ನು ತರಬೇಕಾಗಿತ್ತು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ. ನಿಶ್ಚಿತವಾಗಿ ಇದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಇದು ಆಯಮೆ ಆಯಿತು. ಹಿಂದೆ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದಾಗ್ತಿತ್ತು. ಈಗೆಲ್ಲ ಇದು ಭಾಳಷ್ಟು ಇದು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂನು ಮೂಲಕ ಇವ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು. ಅಥವಾ ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಕಿಡಿಕಾರಿದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಲೋನ್ ಕೊಟ್ಟು ಕಿರುಕುಳ ಕೊಡ್ತಿದ್ದಾರೆ. ಇದನ್ನು ತಪ್ಪಿಸೋದಕ್ಕೆ ಮುದ್ರಾ ಯೋಜನೆ ಜಾರಿಗೊಳಿಸಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸನ್ನಿಧಿ ಯೋಜನೆ ತಂದಿದ್ದಾರೆ. ಮೈಕ್ರೋ ಫೈನಾನ್ಸ್ನಲ್ಲಿ ಯಾರು ಕೂಡ ಲೋನ್ ತೆಗೆದುಕೊಳ್ಬೇಡಿ ಅಂತ ಕರೆ ಕೊಡ್ತಿದ್ದಾರೆ ಸಂಸದ ಸುಧಾಕರ್ ಅವರು. ಕಿರುಕುಳ ಕೊಡುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮ ಆಗುತ್ತೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅಂತ ದೇವನಹಳ್ಳಿಯಲ್ಲಿ ಸಂಸದ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ ಇವತ್ತು ಯಾರು ಖಾಸಗಿಯಾಗಿ ಇವತ್ತು ಲೋನ್ಗಳನ್ನ ಕೊಟ್ಟು ಕಿರುಕುಳನ್ನ ಕೊಡ್ತಾ ಇದ್ದಾರೆ, ಅದನ್ನ ತಪ್ಪಿಸ್ಲಿಕ್ಕೇನೆ ಮಾನ್ಯ ಪ್ರಧಾನ ಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರ ಇವತ್ತು ಮುದ್ರಾ ಯೋಜನೆಯನ್ನ ತಂದಿರುವಂತದ್ದು, ವಿಶ್ವಕರ್ಮ ಯೋಜನೆಯನ್ನ ತಂದಿರುವಂತದ್ದು. ಅದೇ ರೀತಿ ಇವತ್ತು ಪ್ರಧಾನ ಮಂತ್ರಿಗಳ ಇವತ್ತು ಯಾವ್ದದು